ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಆಷಾಢ ಮಾಸದ ಶುಕ್ರವಾರಗಳು ಬಂದ್ರೆ ಅನೇಕ ಮನೆಗಳಲ್ಲಿ ವಿಶೇಷವಾಗಿ ಒಂದು ಆಚರಣೆ ನಡೆಯುತ್ತೆ. ಅದೇ ಬೆಲ್ಲದ ದೀಪ ಹಚ್ಚೋದು. ಆದ್ರೆ ಈ ಬೆಲ್ಲದ ದೀಪವನ್ನ ಯಾಕೆ ಹಚ್ತಾರೆ? ಇದರ ಹಿಂದೆ ಯಾವುದೇ ಪುರಾಣ ಕಥೆ ಇದೆಯಾ? ಶಾಸ್ತ್ರದಲ್ಲಿ ಇದಕ್ಕೆ ಉಲ್ಲೇಖವಿದೆಯಾ? ಬೆಲ್ಲದಿಂದಲೇ ದೀಪವನ್ನು ಏಕೆ ಮಾಡಬೇಕು? ತುಪ್ಪ ಬಳಸ್ಬೇಕಾ ಅಥವಾ ಎಳ್ಳೆಣ್ಣೆ ಬಳಸ್ಬೇಕಾ? ಈ ಪೂಜೆಯಿಂದ ಏನು ಫಲ? ಇಂದು ಈ ಎಲ್ಲಾ ಪ್ರಶ್ನೆಗಳಿಗೆ ಶಾಸ್ತ್ರ, ಸಂಪ್ರದಾಯ ಮತ್ತು ಭಕ್ತಿಯ ದೃಷ್ಟಿಯಿಂದ ಉತ್ತರ ತಿಳಿದುಕೊಳ್ಳೋಣ. ಹಿಂದೂ ಪಂಚಾಂಗದಲ್ಲಿ ಆಷಾಢ ಮಾಸವು ಅತ್ಯಂತ ಪವಿತ್ರವಾದ ತಿಂಗಳು. ಈ ತಿಂಗಳಲ್ಲಿ ದೇವಶಯನಿ ಏಕಾದಶಿ, ಗುಪ್ತ ನವರಾತ್ರಿ, ಆಷಾಢ ಶುಕ್ರವಾರಗಳು, ಚಾತುರ್ಮಾಸ್ಯದ ಆರಂಭ ಇತ್ಯಾದಿ ಮಹತ್ವದ ಆಚರಣೆಗಳು ನಡೆಯುತ್ತೆ. ಆಷಾಢದಿಂದ ಭಗವಾನ್ ಮಹಾವಿಷ್ಣು ಯೋಗ ನಿದ್ರೆಗೆ ಪ್ರವೇಶಿಸುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಅವಧಿಯಲ್ಲಿ ಮಹಾಲಕ್ಷ್ಮಿಯ ಆರಾಧನೆಗೆ ವಿಶೇಷ ಮಹತ್ವ ನೀಡಲಾಗಿದೆ. ಬೆಲ್ಲದ ದೀಪ ಎಂದ್ರೆ ಏನು? ಬೆಲ್ಲವನ್ನ ಮಧ್ಯದಲ್ಲಿ ತುಪ್ಪವನ್ನ ಹಾಕಿ ಹತ್ತಿಯ ಬತ್ತಿಯನ್ನ ಇಟ್ಟು ಬೆಳಗಿಸೋದು. ಇದನ್ನೇ ಬೆಲ್ಲದ ದೀಪ ಅಂತಾರೆ. ಹಿಂದೂ ಸಂಪ್ರದಾಯದಲ್ಲಿ ಬೆಲ್ಲವು ಕೇವಲ ಆಹಾರವಲ್ಲ, ಇದು ಮಂಗಳದ ಸಂಕೇತ, ಮಾಧುರ್ಯದ ಸಂಕೇತ, ಸಂಪತ್ತಿನ ಸಂಕೇತ, ಪ್ರಕೃತಿಯ ಸಿಹಿತನದ ಸಂಕೇತ. ಯಾವುದೇ ಶುಭ ಕಾರ್ಯದಲ್ಲಿ ಬೆಲ್ಲ ನೀಡುವ ಸಂಪ್ರದಾಯ ಇದೆ. ಜೀವನವು ಬೆಲ್ಲದಂತೆ ಸಿಹಿಯಾಗಿರಲಿ ಎಂದು ಆಶಯವನ್ನು ಇದು ಸೂಚಿಸುತ್ತೆ. ಮಹಾಲಕ್ಷ್ಮೀ ದೇವಿಯು ಸಮೃದ್ಧಿ, ಸೌಭಾಗ್ಯ ಮತ್ತು ಸಂತೋಷದ ಅಧಿಷ್ಠಾತ್ರಿಯಾಗಿರುವುದರಿಂದ ಬೆಲ್ಲದ ಸಿಹಿತನವನ್ನ ಅವಳಿಗೆ ಅರ್ಪಿಸೋದು ಭಕ್ತಿಯ ಸಂಕೇತವಾಗಿದೆ. ಬೆಲ್ಲದ ದೀಪದ ಹಿಂದಿನ ಆಧ್ಯಾತ್ಮಿಕ ಅರ್ಥ. ದೀಪವು ಜ್ಞಾನದ ಸಂಕೇತ, ಬೆಲ್ಲವು ಪ್ರೀತಿ ಮತ್ತು ಸಿಹಿತನದ ಸಂಕೇತ, ತುಪ್ಪವು ಪವಿತ್ರತೆಯ ಸಂಕೇತ, ಬತ್ತಿಯು ನಮ್ಮ ಜೀವಾತ್ಮದ ಸಂಕೇತ, ಬೆಂಕಿಯು ದೈವಿಕ ಜ್ಞಾನದ ಸಂಕೇತ. ಈ ಎಲ್ಲವೂ ಸೇರಿ ಒಂದು ಸಂದೇಶ ನೀಡುತ್ತೆ: ನಮ್ಮ ಮನಸ್ಸು ಬೆಲ್ಲದಂತೆ ಸಿಹಿಯಾಗಿರಲಿ ಎಂದು, ನಮ್ಮ ಅಹಂಕಾರ ಕರಗಿ ಹೋಗಲಿ ಎಂದು, ಜ್ಞಾನದ ಬೆಳಕು ನಮ್ಮ ಜೀವನದಲ್ಲಿ ಬೆಳಗಲಿ ಎಂದು. ಇದನ್ನೇ ಬೆಲ್ಲದ ದೀಪದ ಆಧ್ಯಾತ್ಮಿಕ ಅರ್ಥವೆಂದು ಭಕ್ತರು ತಿಳಿದುಕೊಳ್ಳುತ್ತಾರೆ. ಶಾಸ್ತ್ರದಲ್ಲಿ ಬೆಲ್ಲದ ದೀಪದ ಉಲ್ಲೇಖ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಒಂದು ಮುಖ್ಯ ವಿಷಯವನ್ನ ತಿಳಿದುಕೊಳ್ಳಬೇಕು. ಆಷಾಢ ಶುಕ್ರವಾರ ಲಕ್ಷ್ಮೀ ದೇವಿಗೆ ಬೆಲ್ಲದ ದೀಪ ಹಚ್ಚಬೇಕು ಎಂಬ ನಿರ್ದಿಷ್ಟ ವಿಧಿ ಪ್ರಮುಖ ಪುರಾಣಗಳು ಅಥವಾ ಆಗಮಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿಲ್ಲ. ಇದು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ದಕ್ಷಿಣ ಭಾರತದ ಹಲವು ಕುಟುಂಬಗಳಲ್ಲಿ ತಲೆಮಾರುಗಳಿಂದ ಆಚರಿಸಿಕೊಂಡು ಬಂದಿರುವ ಭಕ್ತಿಪರ ಸಂಪ್ರದಾಯ ಅಷ್ಟೇ. ಆದ್ದರಿಂದ ಇದನ್ನು ಸಂಪ್ರದಾಯದ ಆಚರಣೆ ಎಂದು ಗೌರವಿಸಬೇಕು. ಶಾಸ್ತ್ರದಲ್ಲಿ ಕಡ್ಡಾಯವಾಗಿ ಹೇಳಿರುವ ನಿಯಮ ಎಂದು ಹೇಳಬಾರದು. ಆಷಾಢ ಶುಕ್ರವಾರಗಳಲ್ಲಿ ಮಹಾಲಕ್ಷ್ಮಿ ಪೂಜೆ, ದೀಪಾರಾಧನೆ, ಕುಂಕುಮಾರ್ಚನೆ, ಅಷ್ಟೋತ್ತರ ಪಾರಾಯಣ, ಲಕ್ಷ್ಮೀ ಸ್ತೋತ್ರ ಪಠನ ಮಾಡೋದು ಶುಭ. ಬೆಲ್ಲದ ದೀಪವನ್ನ ಇದೇ ಸಮಯ ಒಂದೇ ಭಾಗವಾಗಿ ಭಕ್ತಿಯಿಂದ ಹಚ್ಚಲಾಗುತ್ತೆ. ಬೆಲ್ಲದ ದೀಪವನ್ನ ಹೇಗೆ ಹಚ್ಚಬೇಕು ಅಂದ್ರೆ, ಮೊದಲು ಮನೆ ಸ್ವಚ್ಛಗೊಳಿಸಬೇಕು. ಪೂಜಾ ಸ್ಥಳದಲ್ಲಿ ರಂಗೋಲಿ ಹಾಕಿ ಮಹಾಲಕ್ಷ್ಮಿ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಬೆಲ್ಲದ ದೀಪವನ್ನ ಮಾಡಿ ಅದರೊಳಗೆ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ಹತ್ತಿಯ ಬತ್ತಿಯನ್ನ ಇಟ್ಟು ಬೆಳಗಿಸಬೇಕು. ನಂತರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು 108 ಬಾರಿ ಅಥವಾ ಸಾಧ್ಯವಾದಷ್ಟು ಬಾರಿ ಜಪಿಸಬೇಕು. ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನ ಕೂಡ ಜಪಿಸಬಹುದು. ಶ್ರೀ ಸೂಕ್ತವನ್ನ ಕೂಡ ಜಪಿಸಬಹುದು. ಭಕ್ತರ ನಂಬಿಕೆಯ ಪ್ರಕಾರ ಈ ಬೆಲ್ಲದ ದೀಪವನ್ನ ಹಚ್ಚಿ ಆಷಾಢ ಶುಕ್ರವಾರಗಳು ಲಕ್ಷ್ಮಿಯ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಮಂಗಳ ವಾತಾವರಣ ನಿರ್ಮಾಣವಾಗುತ್ತೆ, ಕುಟುಂಬದ ಐಕ್ಯತೆ ಹೆಚ್ಚುತ್ತೆ, ಮನಸ್ಸಿನ ಶಾಂತಿ ಹೆಚ್ಚಾಗುತ್ತೆ, ದೇವಿಯ ಮೇಲಿನ ಭಕ್ತಿ ಹೆಚ್ಚಾಗುತ್ತೆ, ಸಮೃದ್ಧಿಗಾಗಿ ಪ್ರಾರ್ಥಿಸುವ ಅವಕಾಶ ಸಿಗುತ್ತೆ. ಈ ಫಲಗಳು ಭಕ್ತಿಪರ ನಂಬಿಕೆಗಳಾಗಿದ್ದು ದೇವಿಯ ಅನುಗ್ರಹವು ಭಕ್ತಿಯ ಮೇಲೆ ಅವಲಂಬಿತವಾಗಿದೆ. ಮಹಾಲಕ್ಷ್ಮಿ ದೇವಿಗೆ ಚಿನ್ನ ಅಥವಾ ವೈಭವ ಮುಖ್ಯವಲ್ಲ. ಅವಳಿಗೆ ಮುಖ್ಯವಾದದ್ದು ಶುದ್ಧ ಮನಸ್ಸು, ಪ್ರಾಮಾಣಿಕ ಜೀವನ, ದಾನ, ಧರ್ಮ, ಭಕ್ತಿ. ಬೆಲ್ಲದ ದೀಪವು ಈ ಸಿಹಿ ಮತ್ತು ಶುದ್ಧತೆಯ ಸಂಕೇತ ಮಾತ್ರ. ಬೆಲ್ಲದ ದೀಪ ಹಚ್ಚೋದು ಕೇವಲ ಒಂದು ಆಚರಣೆಯಲ್ಲ, ಅದು ನಮ್ಮ ಜೀವನದಲ್ಲಿ ಬೆಳಗಿಸುವ ಭಕ್ತಿಯ ಸಂಕೇತ. ಮನೆಯಲ್ಲಿರುವ ಕತ್ತಲೆಯನ್ನು ದೀಪ ಹೇಗೆ ದೂರ ಮಾಡುತ್ತದೆಯೋ ಅದೇ ರೀತಿ ದೇವಿಯ ಕೃಪೆ ನಮ್ಮ ಮನಸ್ಸಿನ ಅಜ್ಞಾನ, ದುಃಖ ಮತ್ತು ನಿರಾಶೆಯನ್ನ ದೂರ ಮಾಡಲಿ ಅಂತ ಪ್ರಾರ್ಥಿಸುವ ಭಾವವೇ ಈ ಪೂಜೆಯ ಸಾರ. ಆದ್ದರಿಂದ ಈ ಆಷಾಢ ಶುಕ್ರವಾರ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನ ಆರಾಧಿಸಿ ಅವಳ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ.
ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಶ್ರೀ ಜಗದಂಬಾರ್ಪಣಮಸ್ತು.